ಫೈನಲ್ ಆಗಿ ಗೊಜ್ಜವಲಕ್ಕಿ ಪೌಡರು ಮತ್ತು ಪುಳಿಯೋಗರೆ ಪೌಡರು, ವಾಂಗಿಬಾತು, ಬಿಸಿಬೇಳೆ ಬಾತು, ಸೊ ಚಟ್ನಿ ಪುಡಿಗಳು ಇಷ್ಟು ನನಗೆ ಮನೇಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಮಾಡಲಿಕ್ಕೆ ಒಂದು ಮಿಷಿನ್ ಅನ್ನೋದನ್ನು ಹುಡುಕ್ತಾ ಇದ್ದೆ. ಅಂದರೆ ಟೆಂಪ್ರವರಿಗೆ, ಈಗ ಟೆಂಪ್ರವರಿ ಅಂದರೆ ನನಗೆ ತುಂಬ ಕಮರ್ಷಿಯಲ್ ಹೋಗಬೇಕಂದ್ರೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಅಡ್ವಾನ್ಸ್ ಲೆವೆಲಲ್ಲಿ ಹೋಗೋದಿದೆ. ಬಟ್ ಈಗ ಸದ್ಯಕ್ಕೆ ಅರ್ಜೆಂಟಿಗೆ ನನಗೆ ಮನೆಯಿಂದನೇ ನನಗೆ ಈ ಥರ ಅಂದರೆ ಮಿನಿಮಮ್ ಒಂದು 3 kg ಒಂದು ಬ್ಯಾಚಿಗೆ ಮಾಡೋ ಥರ ತುಂಬಾ ನೆಸೆಸಿಟಿ ಇತ್ತು. ಏನಕ್ಕಂದರೆ ನೋಡಿ, ಎಷ್ಟು ಮಿಕ್ಸಿಯಲ್ಲಿ ಆಲ್ಮೋಸ್ಟ್ ಇದು ಒಂದು 7 ಇಯರ್ಸಿಂದ ಎಷ್ಟು ಗೊಜ್ಜವಲಕ್ಕಿ ಪೌಡರ್ ರುಬ್ಬಿದೆ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಒಂದು ಚೂರು ಪ್ರಾಬ್ಲಮ್ ಬಂದಿಲ್ಲ. ಅಂದರೆ ಈ ಮಿಕ್ಸಿಯಲ್ಲಿ ಇಷ್ಟು ಪೌಡರ್ನ ಒಂದೊಂದು ಬ್ಯಾಚಿಗೆ ಮಾಡ್ತಾ ಇದ್ದೆ. ಮಿನಿಮಮ್ 3 kg 4 kg ಮಾಡುವೆ. ಇದು ರೀಸೆಂಟಾಗಿ ತೊಗೊಂಡೆ, ಒಂದು 3 months ಆಗಿರೋದಷ್ಟೇ. 3 monthsಗೆ ಇದು ಅಂದರೆ 1000 ವ್ಯಾಟ್ಸು ಚೆನ್ನಾಗಿರುತ್ತೆ. ಸೊ ಇದು ಪೌಡರ್ ಮಾಡಲಿಕ್ಕೆ ಅಂತ ತೊಗೊಂಡೆ. ಬಟ್ ಒಂದು 8-9 ಸತಿ ಹೋಗಿರ್ತೀನಿ ಇದನ್ನು ರೆಡಿ ಮಾಡಿಸ್ಲಿಕ್ಕೆ. ಸೊ ಇದೇನಂದರೆ ಜಾರೊಂದು ಹೊಟ್ಟೋಗಿತ್ತು, ಅದು ಬಿಟ್ಟರೆ. ಬಟ್ ಇದು ತುಂಬಾ ಯಾವಾಗ ನೋಡಿ ಈ ಪೌಡರ್ ಮಾಡ್ಲಿಕ್ಕೆ ಶುರು ಮಾಡುವೆ, ಪ್ರತಿ ಸತಿಗೂ ಕೈ ಕೊಡೋದು, ಈ ಅರ್ಧದಲ್ಲಿ ನಿಂತು ಹೋಗೋದು, ಮತ್ತೆ ತೊಗೊಂಡೋಗೋದು, ಮತ್ತೆ ಮಿಷಿನ್ಗೆ ಹೋಗೋದು, ಶಾಪಿಗೆ ಹೋಗೋದು, ರೆಡಿ ಮಾಡಿಸ್ಕೊಳ್ಳೋದು. ಸೊ ಈ ಥರನೇ ಪ್ರೋಸೆಸ್ ಆಗ್ತಾಯಿದ್ದು. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಇವತ್ತು ಫಸ್ಟ್ ಡೇ ಮಾಡಿರೋದು. ಏನಂದರೆ ಸ್ವಲ್ಪ ಕ್ಲೀನಿಂಗ್ ಅಂತೂ ತುಂಬ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಎಲ್ಲ ಮಾಡಲೇಬೇಕಲ್ವ. ಸೊ ಚೆನ್ನಾಗಿದೆ ಫಸ್ಟ್ ಡೇ ನಂದು ರಿವ್ಯೂಸ್. ಯಾಕೆ ನೋಡಿ, ತುಂಬ ಟೈಮ್ ತೊಗೊಳ್ಳಿಲ್ಲ. ನಮಗೆ 3 hours ಆಗೋ ಮಿಷಿನ್ ಪೌಡರು ಒಂದು 1/2 hour ಆಗಿದೆ. ಸೊ ಈ ಮಿಷಿನಲ್ಲಿ ಇದು 25,000 ಏನೋ ಬರುತ್ತೆ. ಸೊ ಅಮೆಝಾನಲ್ಲೂ ಸಿಗುತ್ತೆ ನಿಮಗೆ. ಇದು ಕೊಟ್ಟರೆ ನಾನು ಲಿಂಕ್ ಬೇಕಂದರೆ ಕೇಳಿ, ನಾನು ಲಿಂಕ್ ಹಾಕ್ಕೊಡ್ತೀನಿ. ಸೊ ನೋಡಿ, ಈಸಿ ಮೆಥಡಲ್ಲಿ ಮಾಡಿರೋದು, ಚೆನ್ನಾಗಿ ಬಂದಿದೆ ಪೌಡರೆಲ್ಲ.